Good evening, my dear students. Myself, Soumya Hegde. This is Sankalp Learning Solution. Good evening, my dear students. This is Soumya Hegde. You are watching Sankalp Learning Solution. Today, I am taking another subtopic in chemical kinetics. Okay, that is molecularity of a reaction. Reaction in a molecularity ಏನು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. So, consider one reaction AA plus BB gives CC plus DD. So rate is equal to K into A raised to X B raised to by unimolecular reaction. ಅಂದ್ರೆ ಏನಿರುತ್ತೆ ಹೇಳಿ, ಸಿಂಗಲ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅನ್ನ ಕೊಟ್ರೆ ಅದನ್ನ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತೀವಿ. ಎರಡು ರಿಯಾಕ್ಟೆಂಟ್ ಗಳು ಪ್ರಾಡಕ್ಟ್ ಅನ್ನ ಕೊಟ್ರೆ ಬೈಮಾಲಿಕ್ಯುಲರ್ ಅಂತೀವಿ. ಮೂರು ರಿಯಾಕ್ಟೆಂಟ್ ಗಳು ಸೇರಿ ಪ್ರಾಡಕ್ಟ್ ಅನ್ನ ಕೊಟ್ರೆ ಅದನ್ನ ಟರ್ಮೋಲಿಕ್ಯುಲರ್ ಅಥವಾ ಟ್ರೈಮೋಲಿಕ್ಯುಲರ್ ರಿಯಾಕ್ಷನ್ ಅಂತ ಡಿಫೈನ್ ಮಾಡ್ತೀವಿ ನಾವು. ಸೊ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್, ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್, ಆಟಮ್ಸ್, ಅಯಾನ್, ಮಾಲಿಕ್ಯೂಲ್, ದೇ ಆರ್ ಟೇಕಿಂಗ್ ಪಾರ್ಟ್ ಇನ್ ಎಲಿಮೆಂಟರಿ ರಿಯಾಕ್ಷನ್. ಒಂದು ರಿಯಾಕ್ಷನ್ ಆಗ್ತಾ ಇದ್ರೆ ಎಷ್ಟು ರಿಯಾಕ್ಟಿಂಗ್ ಸ್ಪೀಶೀಸ್ ಲೈಕ್ ಅಯಾನ್ಸ್ ಇರ್ಬೋದು, ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ದೇ ಆರ್ ಟೇಕಿಂಗ್ ಇನ್ ಎಲಿಮೆಂಟರಿ ರಿಯಾಕ್ಷನ್. ಯಾವ್ದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇದೆಯಲ್ಲ, ಆ ಸ್ಟೆಪ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್, ವಿಚ್ ಮಸ್ಟ್ ಕೊಲೈಡ್ ಸೈಮಲ್ಟೇನಿಯಸ್ಲಿ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗೋ ತರ ಏನಾಗ್ಬೇಕು ಹೇಳಿ ಅಂದ್ರೆ, ಪ್ರಾಡಕ್ಟ್ ಅನ್ನ ಕೊಡೋ ಹಂಗೆ ಎಲಿಮೆಂಟರಿ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ಏನ್ ಮಾಡುತ್ತೆ ಹೇಳಿ, ಅದು ಸೈಮಲ್ಟೇನಿಯಸ್ಲಿ ಇಟ್ ವಿಲ್ ಏನ್ ಮಾಡುತ್ತೆ, ಸ್ಟಾರ್ಟ್ ಅಂಡ್ ಟು ಬ್ರಿಂಗ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಏನ್ ಮಾಡುತ್ತೆ, ರಿಯಾಕ್ಟೆಂಟ್ ಅನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಅದನ್ನೇ ನಾನು ಏನಂತ ಕರಿತೀನಿ, ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಯುನಿಮಾಲಿಕ್ಯುಲರ್ ರಿಯಾಕ್ಷನ್ ನೋಡಿ, ಇಲ್ಲಿ ಒಂದೇ PCl5 ಇದೆ ಅಲ್ವಾ, PCl5 ಇರೋದು PCl3Cl2. ಸೊ ಇಲ್ಲಿ ನೋಡಿ, ಇಲ್ಲಿ ಯುನಿಮಾಲಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಇರೋದು ಒಂದೇ ರಿಯಾಕ್ಟೆಂಟ್, ಎ ಇಸ್ ದ ರಿಯಾಕ್ಟೆಂಟ್. ಇಲ್ಲಿ ಎ ಯಾವುದು, PCl5. ಸೊ ಇದೇನ್ ಮಾಡುತ್ತೆ, ಬಿ ಮತ್ತೆ ಸಿ ಅನ್ನ ಕೊಡುತ್ತೆ ಅಂತ. ಓಕೆ, ಸೊ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಏನ್ ಮಾಡುತ್ತೆ, NO2 ಪ್ಲಸ್ CO ಗಿವ್ಸ್ NO ಪ್ಲಸ್ CO2. ನಮ್ಮ ಹತ್ರ ರಿಯಾಕ್ಟೆಂಟ್ ಎ ಮತ್ತೆ ಬಿ ಇದೆ, ಪ್ರಾಡಕ್ಟ್ ಅನ್ನು ಸಿ ಮತ್ತೆ ಡಿ ಅನ್ನ ಕೊಡುತ್ತದು. ಓಕೆ, ಸೊ ಸಿಂಗಲ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅನ್ನ ಕೊಟ್ರೆ ಅದನ್ನ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತೀವಿ. ಎರಡು ರಿಯಾಕ್ಟೆಂಟ್ ಗಳು ಸೇರಿ ಪ್ರಾಡಕ್ಟ್ ಅನ್ನ ಕೊಟ್ರೆ ನಾವು ಅದನ್ನ ಏನಂತ ಕರಿತೀವಿ ಹೇಳಿ, ಬೈಮಾಲಿಕ್ಯುಲರ್ ಅಂತೀವಿ. ಎರಡಕ್ಕಿಂತ ಜಾಸ್ತಿ ಮಾಲಿಕ್ಯೂಲ್, ಇಲ್ಲಿ ನೋಡಿ, ಇಲ್ಲಿ 2NO ಇದು 2 ಇದೆ ಮಾಲಿಕ್ಯೂಲ್ಸ್, ಇದು ಒಂದಿದೆ. ಟೋಟಲ್ 3 ಮಾಲಿಕ್ಯೂಲ್ಗಳು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಇಲ್ಲಿದೆ ನೋಡಿ, A ಪ್ಲಸ್ ಬಿ ಅಲ್ವಾ, 2NO ಪ್ಲಸ್ O2 ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದಾವೆ ಹೇಳಿ, 2NO2 ನ ಕೊಡ್ತಿದಾವೆ. ಸೊ ಇಲ್ಲಿ ಏನಾಗುತ್ತೆ, 3 ಮಾಲಿಕ್ಯೂಲ್ಗಳು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅದನ್ನ ಟರ್ಮೋಲಿಕ್ಯುಲರ್ ಅಥವಾ ಟ್ರೈಮೋಲಿಕ್ಯುಲರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಏನ್ ಡಿಫರೆನ್ಸ್ ಹಂಗಾದ್ರೆ ಆರ್ಡರ್ ಆಫ್ ದ ರಿಯಾಕ್ಷನ್ ಗೆ ಮತ್ತೆ ಮಾಲಿಕ್ಯುಲಾರಿಟಿಗೆ ಅಂತ ನೋಡೋಣ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್. ಓಕೆ, ಬಟ್ ಮಾಲಿಕ್ಯುಲಾರಿಟಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಲುಕಿಂಗ್ ಎಲಿಮೆಂಟರಿ ರಿಯಾಕ್ಷನ್. ಎಲಿಮೆಂಟರಿ ಅಂದ್ರೆ ಅದು ರೇಟ್ ಡಿಟರ್ಮೈನಿಂಗ್ ರಿಯಾಕ್ಷನ್ ಇರ್ಬೋದು, ಅಥವಾ ಎಲ್ಲ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುವಂತ ಒಂದು ಇಫೆಕ್ಟಿವ್ ರಿಯಾಕ್ಷನ್ ಇರ್ಬೋದು, ಆತರ. ಸೊ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್ ಆರ್ಡರ್ ಆಫ್ ದ ರಿಯಾಕ್ಷನ್, ಎಕ್ಸ್ಪೆರಿಮೆಂಟ್ ಮಾಡಿ ಯಾವ್ದಿದು ಆರ್ಡರ್ ಅಂತ ಡಿಫೈನ್ ಮಾಡೋದು. ಬಟ್ ಮಾಲಿಕ್ಯುಲಾರಿಟಿಯಲ್ಲಿ ಏನ್ ಮಾಡ್ತೀವಿ ನಾವು, ಇಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಎಲಿಮೆಂಟರಿಲಿ. ಓಕೆ, ಈಕ್ವಲ್ ಟು ದ ಸಮ್ ಆಫ್ ಪವರ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರೇಟ್ ಲಾ. ಸಮ್ ಆಫ್ ಕಾನ್ಸಂಟ್ರೇಷನ್ ಎಷ್ಟು ಅದ ರಿಯಾಕ್ಟೆಂಟ್ ಇದು ಅಂತ ನೋಡಿ ನಾವು ರೇಟ್ ಲಾನ ಕನ್ಸಿಡರ್ ಮಾಡಿಕೊಂಡು ಆರ್ಡರ್ ಆಫ್ ದ ರಿಯಾಕ್ಷನ್ ಅನ್ನ ಡಿಟರ್ಮೈನ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಎಷ್ಟು ಮಾಲಿಕ್ಯೂಲ್ಗಳು ಎಲಿಮೆಂಟರಿ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಮಾಲಿಕ್ಯುಲಾರಿಟಿಯನ್ನ ಡಿಸೈಡ್ ಮಾಡ್ತೀವಿ. ಇಟ್ ಮೇ ಬಿ 0, 1, 2, 3 ಫ್ರಾಕ್ಷನಲ್ ಆರ್ ನೆಗೆಟಿವ್ ಅಲ್ವಾ. ಸೊ ಫ್ರಾಕ್ಷನಲ್ ಆರ್ಡರ್ ಅಂತಾನು ಓದಿದ್ವಿ, ನೆಗೆಟಿವ್ ಇರಬಹುದು ಆರ್ಡರ್ ಆಫ್ ದ ರಿಯಾಕ್ಷನ್. ಬಟ್ ಇಲ್ಲಿ ಏನಿರುತ್ತೆ, ದೇ ಆರ್ ಆಲ್ವೇಸ್ ನಂಬರ್ಸ್ ಲೈಕ್ 1, 2, 3. 0 ಇರೋದೇ ಇಲ್ಲ, ಯಾಕೆಂದ್ರೆ 0 ಮಾಲಿಕ್ಯೂಲ್ ರಿಯಾಕ್ಟ್ ಆಗಿ ನನಗೆ ಪ್ರಾಡಕ್ಟ್ ಕೊಡಕ್ ಸಾಧ್ಯ ಇದೆಯಾ,
ಸೊ ಇಲ್ಲ, ಆ ಪಾಸಿಬಿಲಿಟಿ ಇಲ್ಲದೆ ಇರೋದಕ್ಕೆ ಸೊ ಮಾಲಿಕ್ಯುಲಾರಿಟಿ ಯಾವತ್ತು 1 2 3 ಈ ತರ ಸಿಗುತ್ತೆ. ಆರ್ಡರ್ ಆಫ್ ದ ರಿಯಾಕ್ಷನ್ ಅಲ್ಲಿ 0 1 2 3 ಫ್ರಾಕ್ಷನಲ್ ನಂಬರ್, ನೆಗೆಟಿವ್ ನಂಬರ್ ಯಾವ್ದು ಬೇಕಾದ್ರೂ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.